ನಮಸ್ಕಾರ ಫ್ರೆಂಡ್ಸ್. ಸೊ ವೆಲ್ಕಮ್ ಟು ಇಲಿಯಾಸ್ ನರ್ಸಿಂಗ್ ಕ್ಲಾಸಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿರ್ಬೋದು. ಸೊ ನಾನಿವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಯಸ್ತೀನಿ. ಆ ಟಾಪಿಕ್ ಬಂದುಬಿಟ್ಟು ವೆರಿ ಕಾಮನ್, ಎಲ್ಲರಿಗೂ ತಿಳಿದಂತಹದ್ದೇ, ಇದೇನು ಹೊಸದಲ್ಲ. ಸೊ ಆ ಟಾಪಿಕ್ ಬಂದು ಅದರ ಹೆಸರು ಡಯಾಬಿಟೀಸ್ ಮೆಲಿಟಸ್, ಅಂದರೆ ಆಡು ಭಾಷೆಯಲ್ಲಿ ನಾವು ಅದನ್ನು ಶುಗರ್ ಅಂತ ಕರಿತೀವಿ. ಹಾಗಾದರೆ ಶುಗರ್ ಅಂದರೆ ಏನು ಆ್ಯಕ್ಚುಲಿ? ಆಡು ಭಾಷೆಯಲ್ಲಿ ನಾವು ಅದನ್ನು ಶುಗರ್ ಅಂತ ಕರಿತೀವಿ, ಬಟ್ ಮೆಡಿಕಲ್ ಟರ್ಮ್ಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇನ್ಸುಲಿನ್ ಇರಲಾರ್ದ ಕಾರಣದಿಂದಾಗಿ ಆಗುವಂತಹದ್ದು ಒಂದು ಡಿಸೀಸ್ ಕಂಡೀಷನ್ಗೆ ನಾವು ಡಯಾಬಿಟಿಸ್ ಮೆಲಿಟಸ್ ಅಂತೀವಿ. ಹಾಗಿದ್ರೆ ಇನ್ಸುಲಿನ್ ಅಂದ್ರೆ ಏನು? ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್. ಈ ಹಾರ್ಮೋನು ನಮ್ಮ ಪಿತ್ತಕೋಶ ಅಥವಾ ಪ್ಯಾಂಕ್ರಿಯಾಸ್ ಅಂತ ಏನು ಕರಿತೀವಲ್ಲ, ಆ ಒಂದು ಅಂಗಾಂಗದಿಂದ ಇದು ಹುಟ್ಕೊಳ್ಳುತ್ತೆ. ಆ ಪ್ಯಾಂಕ್ರಿಯಾಸಲ್ಲಿರುವಂತಹ ಸ್ಪೆಷಲ್ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅದು ಡ್ಯುಯಲ್ ಗ್ಲ್ಯಾಂಡ್ ಆಗಿದ್ದು ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಎರಡರಿಂದ ಕೂಡಿರುತ್ತದೆ. ಎಂಡೋಕ್ರೈನ್ ಗ್ಲ್ಯಾಂಡಲ್ಲಿರುವಂತಹ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅನ್ನೋ ಸ್ಪೆಷಲ್ ಸೆಲ್ಸಿಂದ, ಬೀಟಾ ಸೆಲ್ಸಿಂದ ಈ ಇನ್ಸುಲಿನ್ ಹುಟ್ಟುತ್ತೆ. ಸೊ ಇನ್ಸುಲಿನ್ ಇರಲಾರದ ಕಾರಣ ಅಥವಾ ಅದರದ ರೆಸಿಸ್ಟೆನ್ಸ್ ಕಾರಣದಿಂದಾಗಿ ಈ ಒಂದು ಡಯಾಬಿಟಿಸ್ ಅಥವಾ ಶುಗರ್ ಅನ್ನೋ ಕಾಯಿಲೆ ಬರುತ್ತೆ. ಡಯಾಬಿಟೀಸ್ ನಾವು ನೋಡಿದ ಹಾಗೆ ಪ್ರತಿ 5 ಜನರಲ್ಲಿ ಒಬ್ಬರಿಗೆ ಡಯಾಬಿಟೀಸ್ ಈಗ ಇದೆ ನೌಡೇಸ್. ಬಟ್ ಹಾಗಿದ್ರೆ ಡಯಾಬಿಟಿಸಲ್ಲಿ ಟೈಪ್ 1 ಮತ್ತು ಟೈಪ್ 2 ಅಂತ ಡಯಾಬಿಟಿಸ್ ಇದೆ. ಟೈಪ್ 1 ಹಾಗಾದರೆ ಟೈಪ್ 2 ಡಿಫ್ರೆನ್ಸ್ ಏನು? ಟೈಪ್ 1 ಡಯಾಬಿಟಿಸಲ್ಲಿ ಇಲ್ಲಿ ಕೆಲವೊಂದು ಅಟೋ ಇಮ್ಯೂನ್ ರೆಸ್ಪಾನ್ಸಿಂದ ಬಾಡಿ ತನ್ನಷ್ಟಕ್ಕೆ ತಾನೇ ಜೀವಕೋಶಗಳನ್ನು ನಾಶಪಡಿಸಿ ಅಲ್ಲಿಂದ ಇನ್ಸುಲಿನ್ ಪ್ರೊಡಕ್ಷನ್ ಆಗದೇ ಇರೋ ಥರ ಆಗುವಂಥ ಒಂದು ಕಂಡೀಷನ್ಗೆ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತೀವಿ. ಇದು ಹೆಚ್ಚಾಗಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ನಾವು ಇದನ್ನು ಕಾಣ್ತೀವಿ. ಇದನ್ನು ಜುವೆನೈಲ್ ಡಯಾಬಿಟಿಸ್ ಅಂತಲೂ ಕೂಡ ಕರಿತೀವಿ. ಆದರೆ ಹೆಚ್ಚಾಗಿ ಮೋರ್ ದೆನ್ 90 to 95% ಜನರಲ್ಲಿ ನಾವು ಕಾಣುವಂತಹ ಡಯಾಬಿಟೀಸು ಟೈಪ್ 2 ಡಯಾಬಿಟೀಸ್. ಅಂದರೆ ಇದರಲ್ಲಿ ನಿಮ್ಮ ಕೋಶಗಳು ಇನ್ಸುಲಿನ್ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಪ್ರೊಡಕ್ಷನ್ ಮಾಡೋದಿಲ್ಲ. ಹಾಗಾಗಿ ನಿಮ್ಮಲ್ಲಿರುವಂತಹ ಗ್ಲೂಕೋಸನ್ನು ಕನ್ವರ್ಟ್ ಮಾಡಲಿಕ್ಕೆ ಈ ಇನ್ಸುಲಿನ್ನು ಸಾಕಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ. ಹಾಗಾಗಿ ಗ್ಲೂಕೋಸ್ ಜಾಸ್ತಿಯಾಗಿ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ಗೆ ಇದು ಒಂದು ಮಾರ್ಪಾಡಾಗುತ್ತೆ, ಅಥವಾ ಇದು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ಹಾಗಿದ್ರೆ ಡಯಾಬಿಟೀಸನ್ನು ಕಂಡು ಹಿಡಿಯೋದು ಹೇಗೆ? ಡಯಾಬಿಟೀಸನ್ನು ರೆಗ್ಯುಲರ್ ಆಗಿ ಶುಗರ್ ನೀವು ಚೆಕಪ್ ಮಾಡೋದ್ರಿಂದ, ಅಥವಾ ನೀವು HbA1c ಅನ್ನೋ ಒಂದು ಶುಗರ್ ಟೆಸ್ಟ್ ಇದೆ, ಪ್ರತಿ 3 ತಿಂಗಳುಗಳಿಗೆ ಒಂದು ಸಾರಿ ಇದು ಮಾಡಿದರೆ ಅಕಾರ್ಡಿಂಗ್ ಟು ಪರ್ಸೆಂಟೇಜ್ ವೈಸ್ 6 to 7%, 10%, 8% ಈ ಥರ ಒಂದು ರೇಂಜಲ್ಲಿ ನಿಮಗೆ ಶುಗರ್ ಇದೆಯೋ ಅಥವಾ ಇಲ್ಲವೋ ಅಂತ ತಿಳಿಯುತ್ತೆ. ಹಾಗಿದ್ರೆ ಇದು ಡಯಾಬಿಟಿಸ್ ಮೆಲಿಟಸಲ್ಲಿ ಮೇನ್ ಆಗುವಂಥದ್ದೇನು ಅಂದರೆ ಸಿಂಪ್ಟಮ್ಸ್ಗಳೇನು? ಫಸ್ಟ್, ಡಯಾಬಿಟಿಸ್ ಮೆಲಿಟಸ್ ಬಂದಾಗ ಆ ಪೇಷಂಟ್ಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ, ಸಿಕ್ಕಾಪಟ್ಟೆ ಹಶು ಆಗುತ್ತೆ, ಸಿಕ್ಕಾಪಟ್ಟೆ ಅಂಗಾಂಗ ಉರಿತಾ ಇರುತ್ತೆ, ಅಥವಾ ನಮ್ನೆಸ್ ಇರುತ್ತೆ, ಕಾಲಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಕರಿತೀವಿ, ಅದು ಇರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಬ್ಲಡ್ ವಿಷನ್ ಆಗುತ್ತೆ, ಅಥವಾ ನರ ದೌರ್ಬಲ್ಯ ಕೂಡ ಆಗುತ್ತೆ. ಯಾಕಂದರೆ ಶುಗರ್ ಜಾಸ್ತಿ ಆದ ಕಾರಣ ಕಣ್ಣುಗಳ ನರ ಮೇಲೆ ಎಫೆಕ್ಟ್ ಮಾಡಿ ಅದು ಕಣ್ಣು ಬ್ಲಡ್ ವಿಷನ್ ಬರುತ್ತೆ, ಅಥವಾ ಕಿಡ್ನಿಗಳ ಮೇಲೆ ಎಫೆಕ್ಟ್ ಮಾಡಿ ಇದು ಕಿಡ್ನೀಸ್ ಕೂಡ ಡ್ಯಾಮೇಜ್ ಮಾಡುವಂಥ ಒಂದು ಕಂಡೀಷನ್ ಬರುತ್ತೆ. ಈ ಥರ ಒಂದು ಡಯಾಬಿಟಿಸ್ ಬಹಳ ನಮ್ಮ ದೇಶದಲ್ಲಿ ಅಲ್ಲ, ಪೂರ ಜಗತ್ತಲ್ಲಿ ಇದನ್ನೇ ಆವರಿಸ್ಕೊಂಡಿದೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು? ನೀವು ಟೈಪ್ 1 ಡಯಾಬಿಟಿಸ್ ಮೆಲಿಟಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಲೈಫ್ ಲಾಂಗ್ ನಿಮ್ಮ ಇನ್ಸುಲಿನ್ ಥೆರಪಿನೇ ಅದಕ್ಕೆ ಒಂದು ನಿಮಗೆ ಟ್ರೀಟ್ಮೆಂಟ್ ಇರುತ್ತೆ. ಯಾಕಂದರೆ ಇದರಲ್ಲಿ ನಿಮಗೆ ಇನ್ಸುಲಿನೇ ಪ್ರೊಡಕ್ಷನ್ ಆಗ್ತಾ ಇರೋದಿಲ್ಲ. ಟೈಪ್ 2 ಅಲ್ಲಿ ನಿಮಗೆ ಇನ್ಸುಲಿನ್ ಪ್ರೊಡಕ್ಷನ್ ಆದರೂ ಅದು ಸಾಕಷ್ಟು ಪ್ರಮಾಣದಲ್ಲಿ ಇರೋಲ್ಲ. ಹಾಗಾಗಿ ಇದನ್ನು ನೀವು ಬ್ಲಡ್ ಶುಗರ್ ಕಂಟ್ರೋಲಿಂದ, ಅಂದರೆ ನೀವು ತಿನ್ನುವಂತಹ ಪದಾರ್ಥದಿಂದ, ಅಂದರೆ ಡಯಟ್ ಮೇಂಟೆನೆನ್ಸು, ಅಥವಾ ಪ್ರಾಪರ್ ಅಮೌಂಟ್ ಆಫ್ ನಿಮ್ಮ ವ್ಯಾಯಾಮ, ಅಥವಾ ನಿಮ್ಮ ಸ್ಲೀಪ್ ಥೆರಪಿ, ಇವುಗಳಿಂದ ನೀವು ಇದನ್ನು ಕಂಟ್ರೋಲ್ ಮಾಡಬಹುದು. ಹಾಗಾದರೆ ಈಗ ಮೆಜಾರಿಟಿಯಾಗಿ ನಾವು ನೋಡೋದಾದರೆ ಡಯಾಬಿಟಿಸ್ ಮೆಲಿಟಸಲ್ಲಿ ಮೇನ್ ವೈಟಲ್ ಆರ್ಗನ್ಸ್ ಬಂದು ಕಣ್ಣು, ನಿಮ್ಗೆ ಕಿಡ್ನಿ, ಅಥವಾ ನಿಮ್ಗೆ ಬಾಡಿಯಲ್ಲಿರುವಂತಹ ಮೇಜರ್ ಬ್ರೈನು, ಈ ಥರ ಎಲ್ಲ ಒಂದು ಮೇಜರ್ ಅಂಗಾಂಗಗಳಿಗೆ ಇದು ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಡಯಾಬಿಟಿಸ್ ಕೀಟೋಪತಿ, ಕೀಟೋನೂರಿಯಾ, ಡಯಾಬಿಟಿಸ್ ರೆಟಿನೋಪತಿ, ಈ ಥರ ಹಲವಾರು ಡಿಸೀಸ್ ಆಸ್ಪೆಕ್ಟ್ಗಳು ಬರುತ್ತವೆ. ಹಾಗಾದರೆ ಇದನ್ನು ಡಯಟ್ ಯಾವ ಥರ ಮೇಂಟೈನ್ ಮಾಡಬೇಕು? ಮೊದಲನೇದಾಗಿ ನೀವು ಡಯಟ್ ಮೇಂಟೈನ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ತಿಳ್ಕೊಬೇಕು. ಡಯಾಬಿಟಿಸಲ್ಲಿ
ನಿಮಗೆ ಮಸಲ್ ವ್ಯಾಸ್ಟಿಂಗ್ ಆಗುತ್ತೆ. ಮಸಲ್ ವ್ಯಾಸ್ಟಿಂಗ್ ಅಂದರೆ ಆ ಮನುಷ್ಯ ಡಯಾಬಿಟಿಸ್ ಇದ್ದಂಥ ಮನುಷ್ಯ ಕ್ರಮೇಣ ಬರ್ತಾ ಬರ್ತಾ ತೆಳುವಾಗ್ತಾ ಬರ್ತಾನೆ. ಯಾಕೆಂದರೆ ಬಾಡಿಯಲ್ಲಿ ಇರುವಂತಹ ಗ್ಲೂಕೋಸನ್ನು ಸರಿಯಾದ ಪ್ರಮಾಣದಲ್ಲಿ ಯುಟಿಲೈಸ್ ಮಾಡೋಕ್ಕಾಗದೆ ಬಾಡಿ ಮಸಲ್ಸಲ್ಲಿರುವಂಥ ಪ್ರೋಟೀನ್ನ ಕಟ್ ಮಾಡಿ ಅದನ್ನು ಎನರ್ಜಿ ರೂಪದಲ್ಲಿ ಬಳಸುತ್ತೆ. ಹಾಗಾಗಿ ಇಲ್ಲಿ ಇನ್ಸುಲಿನ್ ಒಂದು ಎನಾಬಾಲಿಕ್ ಹಾರ್ಮೋನ್ ಅಂತಲೇ ಕರಿತೀವಿ. ಆ ಇನ್ಸುಲಿನ್ನು ನಿಮ್ಮ ಪ್ರೋಟೀನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರೋಟೀನ್ ನಿಮ್ಗೆ ಡೆಪಾಸಿಷನ್ ಮಾಡಲಿಕ್ಕೆ ಮಸಲಲ್ಲಿ ಮತ್ತು ಮಸಲ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಇನ್ಸುಲಿನ್ ಇರದೇ ಹೋಗೋ ಕಾರಣ ಮಸಲ್ ಡಿವ್ಯಾಸ್ಟಿಂಗಲ್ಲಿ ಅಲ್ಲಿ ಪ್ರೋಟೀನ್ ಡಿನ್ಯಾಚುರೇಷನ್ ಆಗ್ತಾ ಬರುತ್ತೆ. ಹಾಗಾಗಿ ಅಲ್ಲಿನ ಮಸಲ್ಸು ವೀಕ್ ಆಗ್ತಾ ಬರುತ್ತೆ, ಮನುಷ್ಯ ವೀಕ್ ಆಗ್ತಾ ಬರ್ತಾನೆ, ಹಾಗಾಗಿ ತೆಳುವಾಗ್ತಾ ಬರ್ತಾನೆ. ಹಾಗಾದರೆ ಡಯಟಲ್ಲಿ ಫಸ್ಟ್ ನೀವು ಮೇಂಟೈನ್ ಮಾಡಬೇಕಾಗಿರೋದು ನಿಮ್ಮ ಪ್ರೋಟೀನ್ ಮೇಂಟೆನೆನ್ಸ್. ಪ್ರತಿಯೊಬ್ಬರಿಗೂ 1 ಗ್ರಾಮ್ ಪರ್ kg ಪ್ರೋಟೀನ್ ಬೇಕೇ ಬೇಕು ಡೈಲಿ. ಇದಾದ ನಂತರ ಅದರಲ್ಲಿ ನೀವು ಫೈಬರ್ ರಿಚ್ ಡಯಟ್ ಬೇಕು, ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ಸು ಬೇಕು, ಮತ್ತು ಹೈ ಕೊಲೆಸ್ಟ್ರಾಲ್ ಇರುವಂಥ ಫುಡ್ಸನ್ನು ತಿನ್ನಬಾರ್ದು. ಹಾಗಾದರೆ ಏನು ತಿನ್ನಬೇಕು? ಒಬ್ಬ ನಾರ್ಮಲ್ ಡಯಾಬಿಟಿಸ್ ಬಂದಂತಹ ವ್ಯಕ್ತಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೆನೆಸಿಟ್ಟ ಕಾಳು ಅಂದರೆ ಸಲಾಡ್ಗಳನ್ನು ತಿನ್ಬೋದು. ಮತ್ತು ಬೇಳೆಕಾಳುಗಳಲ್ಲಿ ನೀವು ಮೂಂಗು ದಾಲಿನ ಹಲ್ವಾ ಮಾಡ್ಕೊಂಡು ತಿನ್ಬೋದು. ಆದರೆ ಸಕ್ಕರೆ ಬೇಡ. ಕೇವಲ ಸಕ್ಕರೆ ತಿನ್ನೋದ್ರಿಂದ ಅಥವಾ ಬೆಲ್ಲ ತಿನ್ನೋದ್ರಿಂದ ನಮಗೆ ಶುಗರ್ ಜಾಸ್ತಿ ಆಗುತ್ತಂತ ಇದ್ದರೆ ಅದು ತಲೆಯಿಂದ ತೆಗೆದುಹಾಕ್ಬಿಡಿ. ಯಾಕೆಂದರೆ ಶುಗರ್ ಅನ್ನೋದು ನಮ್ಮ ಕಾರ್ಬೋಹೈಡ್ರೇಟಿಂದ ಬರುವಂತಹದ್ದು ಮುಖ್ಯ ಒಂದು ಪದಾರ್ಥ. ಆ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಸ್ ಏನಿದಾವಲ್ಲ, ಅಂದರೆ ರೈಸು, ಜವಾರು, ಇಂಥವೆಲ್ಲ ಈ ಕಾರ್ಬೋಹೈಡ್ರೇಟಿಂದ ಕೂಡಿದಂತಹ ಒಂದು ತಿನ್ನೋ ಪದಾರ್ಥಗಳು. ಅವುಗಳನ್ನು ಜಾಸ್ತಿಯಾಗಿ ಅವಾಯ್ಡ್ ಮಾಡಿ. ಈಗ ಒಂದು ನಾರ್ಮಲ್ ಆಗಿ ಫುಡ್ ನೋಡೋದಾದರೆ ಅದರಲ್ಲಿ ನಿಮಗೆ 2 ರೊಟ್ಟಿ ತಿನ್ಬೋದು, ಆದರೆ ಬಿಸಿ ರೊಟ್ಟಿ ತಿನ್ನಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ವಲ್ಪ ಶುಗರ್ ಕಂಟೆಂಟ್ ಅಥವಾ ಕಾರ್ಬೋಹೈಡ್ರೇಟ್ ರಿಚ್ ಹೈ ಆಗಿರುತ್ತೆ. ಅದನ್ನು ಸ್ವಲ್ಪ ಪೂರ ತಣ್ಣಗಾದ ನಂತರ ತಿನ್ನಿ. ಅಥವಾ ಅದರ ಬದಲಾಗಿ 2 ಚಪಾತಿ, 1 ಬಟ್ಲ ಬೇಳೆ ಸಾಂಬಾರು, ಬೇಳೆಕಾಳುಗಳು, ನಿಮ್ಗೆ ಹಸಿರು ತರಕಾರಿ, ಅಥವಾ ಸ್ವಲ್ಪ ಮೊಸರು ತಿನ್ಬೋದು. ಮತ್ತು ಸ್ವಲ್ಪ ಬೇಕಾದರೆ ಮಾತ್ರ ರೈಸನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೋಬೋದು, ಆದರೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಡಯಾಬಿಟೀಸ್ ನಾವು ಫುಡ್ ಕಂಟ್ರೋಲಿಂದ ಮತ್ತು ನಿಯಮಿತ ವ್ಯಾಯಾಮ ಮತ್ತು ನಿಯಮಿತ ಸ್ಲೀಪ್ ಪ್ಯಾಟರ್ನಿಂದ ಕಂಟ್ರೋಲ್ ಮಾಡ್ಬೋದು. ಇಲ್ಲವಾದಲ್ಲಿ ನಾವು ಲೈಫ್ ಲಾಂಗ್ ಇನ್ಸುಲಿನ್ ಥೆರಪಿ ತಗೊಂತ ನಾವು ಟ್ಯಾಬ್ಲೆಟ್ ತಗೊಂತೆ ಜೀವನ ಕಳಿಬೇಕಾಗತ್ತೆ. ಹಾಗಾದರೆ ನೆನಪಿಟ್ಕೊಳ್ರಿ, ನಿಮ್ಮ ದೇಹದ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಅಬೌವ್ 35 ಇಯರ್ಸ್ ಏನಿದಾರಲ್ಲ, ಇವಾಗಿಂದಾನೇ ನೀವು ಡಯಟ್ ಕಂಟ್ರೋಲ್ ಹಾಗೂ ಮತ್ತು ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಸ್ಮೋಕ್ ಯಾರು ಮಾಡ್ತಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಮತ್ತು ನಿಮ್ಮ ಲೈಫ್ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿ ಒಂದು ಸರ್ಕಾಡಿಯನ್ ರಿದಮಲ್ಲಿ. ಇಲ್ಲವಾದಲ್ಲಿ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಇವೆರಡು ಅಣ್ಣ ತಮ್ಮ ಇದ್ದ ಹಾಗೆ ಕಾಲಕ್ಕೆ ಇದನ್ನು ಚೆಕ್ ಮಾಡದೆ ಹೋದರೆ ಯಾವಾಗ ಬಂದಿದ್ದಾರೋ ಅಂತಲೂ ನಮಗೆ ತಿಳಿಯಲ್ಲ. ಹಾಗಾಗಿ ಈ ಒಂದು ಡಯಾಬಿಟಿಸ್ ಬಗ್ಗೆ ಇನ್ಫಾರ್ಮೇಷನ್ ತಮಗೆ ಚೆನ್ನಾಗಿ ಅನಿಸಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.